ಅನ್ನೋದಕ್ಕಾಗಿ ನಾವು ಸಾಕಷ್ಟು ಪ್ರಮಾಣದಲ್ಲಿ ಸರ್ಕಾರದ ಮೇಲೆ ಒತ್ತಡವನ್ನು ಕೂಡ ಮಾಡಿದ್ವಿ ಮತ್ತು ಹಲವಾರು ತಾಲೂಕುಗಳಿಗೆ ಹೋಗಿ ಸಭೆಯನ್ನು ಕೂಡ ನಾವು ಮಾಡಿದ್ದೇವೆ. ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಿಜಾಪುರಕ್ಕೆ ಬಂದಾಗ ನಾವೆಲ್ಲ ಕೂಡಿ ಈ ಅಹಿಂದ ಸಂಘಟನೆಯ ಎಲ್ಲರೂ ಹೋಗಿ ಅವರಿಗೆ ಮನವಿಯನ್ನು ಸಲ್ಲಿಸಿ ಯಾವುದೇ ಪರಿಸ್ಥಿತಿಯಲ್ಲಿ ತಾವು ಈ ಒಂದು ಕಾಂತರಾಜ್ ವರದಿಯನ್ನು ಜಾರಿಗೆ ತರಬೇಕು, ತರೋದ್ರ ಮುಖಾಂತರ ಒಂದು ಹೊಸ ಇತಿಹಾಸವನ್ನು ಈ ರಾಜ್ಯದಲ್ಲಿ ಸೃಷ್ಟಿ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿದ್ದೀವಿ. ಅದರಂತೆ ಕಳೆದ ಕ್ಯಾಬಿನೆಟ್ನಲ್ಲಿ ಆ ಒಂದು ವರದಿ ಒಪ್ಕೊಂಡ್ರೆ ಅಧ್ಯಯನ ಮಾಡಲಿಕ್ಕೆ ಅದನ್ನು ಒಪ್ಕೊಂಡು 17ನೇ ತಾರೀಕಿಗೆ ನಾಳೆ ಬಿಟ್ಟು ನಾಡಿದು ಏನು ಮಾಡ್ಬೇಕು ಅದನ್ನ ಒಪ್ಕೋಬೇಕು ಬಿಡಬೇಕು ಅನ್ನೋದ್ರ ಬಗ್ಗೆ ಒಂದು ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ನಾವು ಮಾಡ್ತೀವಿ ಅಂತಕ್ಕಂಥ ಭರವಸೆ ನಾಡಿನ ಜನತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದ್ರ ಮಧ್ಯೆ ಎಲ್ಲ ಮೇಲ್ವರ್ಗದ ಶಾಸಕರಿಗೆ, ಮಂತ್ರಿಗಳಿಗೆ, ಕೆಳವರ್ಗದ ಮಂತ್ರಿಗಳಿಗೆ, ಶಾಸಕರಿಗೆ ಆ ವರದಿಯ ಪ್ರತಿಯೊಂದನ್ನು ಅಧ್ಯಯನ ಮಾಡಲಿಕ್ಕೆ ಎಲ್ಲರಿಗೂ ಕೂಡ ಪೂರೈಕೆ ಮಾಡಿದ್ದಾರೆ. ನಮ್ಮ ಒಂದು ವಿನಂತಿ, ಈಗಾಗಲೇ ಹಿಂದೂ ವರ್ಗಕ್ಕೆ ಸೇರಿರ್ತಕ್ಕಂಥ ಅನೇಕ ಸಮುದಾಯಗಳ ಸರ್ವೆ ಮಾಡಿ ಮತ್ತು ಮೇಲ್ವರ್ಗದ ಎಲ್ಲ ಜಾತಿಯ ಜನರನ್ನ ಸರ್ವೆ ಮಾಡಿ ಒಂದು ಅಧಿಕೃತ ವೈಜ್ಞಾನಿಕ ವರದಿಯನ್ನು ಈಗಾಗಲೇ ಸಬ್ಮಿಟ್ ಮಾಡಿದ್ದಾರೆ. ನಮ್ಮ ದೃಷ್ಟಿಕೋನದಲ್ಲಿ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಲೋಪ ಆಗಿಲ್ಲ ಮತ್ತು ಲೋಪ ಆಗಿದೆ ಅಂತ ಹೇಳಿ ಯಾರು ಅಪಾದನೆ ಮಾಡ್ತಾ ಇದ್ದೇನೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಕೂಡ ಅವಕಾಶ ನಾವು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಭರವಸೆಯನ್ನು ಕೂಡ ಈಗಾಗಲೇ ಹೇಳಿದ್ದಾರೆ. ಇವತ್ತು ನಮ್ಮ ಯಾರ ವಿರೋಧ ಇಲ್ಲ ಈ ವರದಿ ಬಗ್ಗೆ, ವಿಶೇಷವಾಗಿ ಅಹಿಂದ ಸಮಾಜಗಳ ಯಾವ ವರ್ಗದ ವಿರೋಧ ಕೂಡ ಇಲ್ಲ. ತಾವೆಲ್ಲ ಗಮನಿಸಿರ್ಬಹುದು, ಅಹಿಂದ ವರ್ಗ ಯಾರೂ ಕೂಡ ಈ ರಾಜ್ಯದಲ್ಲಿ ಈ ವರದಿಯ ಬಗ್ಗೆ ಎಲ್ಲೂ ಕೂಡ ವಿರೋಧ ಮಾಡಿಲ್ಲ. ಪಕ್ಷವಾಗಿ ಬಿಜೆಪಿ ಪಕ್ಷವಾಗಿ ಮಾಡಿರ್ಬೋದು, ಆದರೆ ಸಾಮಾಜಿಕ ಕಾರ್ಯಕರ್ತರಾಗಲಿ, ಸಮಾಜದಲ್ಲಿ ಜವಾಬ್ದಾರಿಯನ್ನು ಇಟ್ಕೊಂಡು ಕಾರ್ಯನಿರ್ವಹಿಸ್ತಕ್ಕಂಥವ್ರಾಗಲಿ, ಯಾರು ಕೂಡ ಕೆಳವರ್ಗದ ಅಲ್ಪಸಂಖ್ಯಾತರಾಗಲಿ, ಹಿಂದುಳಿದ ವರ್ಗ ಆಗಲಿ, ಪರಿಶಿಷ್ಟ ಜಾತಿ ಪಂಗಡ ಆಗಲಿ ಯಾರೂ ಕೂಡ ವರದಿಯನ್ನು ವಿರೋಧ ಮಾಡಿಲ್ಲ. ಇವತ್ತು ಲಿಂಗಾಯತರ ಬಗ್ಗೆ ಇದ್ರ ಬಗ್ಗೆ ಸ್ವಲ್ಪ ಅವೈಜ್ಞಾನಿಕವಾಗಿಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ಅವರು ಕೊಡ್ತಾ ಇದ್ದಾರೆ ಮತ್ತು ಒಕ್ಕಲಿಗ ಸಮಾಜ ಈ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅದು ವೈಜ್ಞಾನಿಕವಾಗಿಲ್ಲ, ಅದನ್ನು ಪುನಃ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ನಾವು ಯಾರು ಕೂಡ ಒಕ್ಕಲಿಗರ ವಿರೋಧಿಗಳಾಗಲಿ, ಲಿಂಗಾಯತ ವಿರೋಧಿಗಳಾಗಲಿ ಯಾರೂ ಕೂಡ ಇಲ್ಲ. ಅವರ ಜನಸಂಖ್ಯೆ ಎಷ್ಟಿದೆ, ಅವರ ಪಾಲು ಅವರಿಗೆ ಸಿಗಬೇಕು ಅನ್ನೋದರಲ್ಲಿ ನ್ಯಾಯಯುತವಾಗಿ ನಾವು ಕೂಡ ಒತ್ತಾಯ ಮಾಡ್ತೇವೆ. ಇವತ್ತೇನಾಗಿದೆ, ನಾವು ಯಾರು ಕೂಡ ಪುನಃ ಸರ್ವೆ ಬಯಸಿಲ್ಲ. ಏಕಪಕ್ಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯರು ಒಂದು ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಂಡು ಇದನ್ನು ಜಾರಿ ಮಾಡಿ, ಹಿಂದುಳಿದ ವರ್ಗದ ಒಂದು ಏನು ಕಾಂತರಾಜ್ ಜನಸಂಖ್ಯೆ ಜಾರಿ ಮಾಡಿ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡ್ತಾರೆ. ಯಾವ ರೀತಿಯಾಗಿ ನಿನ್ನೆ ಪರಿಶಿಷ್ಟ ಜಾತಿ ಪಂಗಡದ ಏನು ಇಂಟರ್ನಲ್ ರಿಸರ್ವೇಷನ್ ಅನ್ನ ತೆಲಂಗಾಣದಲ್ಲಿ ಇಡೀ ಭಾರತ ದೇಶ ಮೊದಲನೇದಾಗಿ ಮಾಡಿದ್ದಾರೆ, ಅದೇ ರೀತಿ ಹಿಂದುಳಿದ ವರ್ಗಗಳ ಎಲ್ಲ ಜಾತಿಗಣತೆಯನ್ನ ವರದಿ ಮಾಡಿ ಜನಸಂಖ್ಯೆ ಎಷ್ಟಿದೆ, ಅವರ ಸಾಮಾಜಿಕ ಸ್ಥಿತಿಗತಿ ಏನಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ನಿಲುವನ್ನು ಮುಖ್ಯಮಂತ್ರಿಗಳು ತೆಗೆದುಕೊಳ್ಳಬೇಕು. ಆದರೆ ಆ ವರದಿಯಲ್ಲಿ ಅನೇಕ ಅಂಶಗಳನ್ನು, ಮಾನದಂಡಗಳನ್ನು ಅಳವಡಿಸಿಕೊಂಡು ಅವರು ಇದು ಮಾಡಿದ್ದಾರೆ. ಕೆಲವು ಹಿಂದುಳಿದ ವರ್ಗಗಳಲ್ಲಿ ಕೆಲ ಪದರವನ್ನು ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಏನು ಕ್ರಿಮಿನಲ್ ಇಯರ್ಸ್ ಅಂತಕ್ಕಂಥ ಏನು ವಾದ ಇದೆ, ಅದನ್ನು ಅಳವಡಿಸ್ಬೇಕು ಅನ್ನೋದ್ರ ಬಗ್ಗೆ
ನಮ್ಮ ಜಯಪ್ರಕಾಶ್ ಹೆಗಡೆ ಅವರು ಯಾರು ಕೂಡ ಮಾಡಿಲ್ಲ ವರದಿಯಲ್ಲಿ, ಅವರು ಅದನ್ನು ಮಾಡಿದ್ದಾರೆ. ಮುಂದೆ ಸರ್ಕಾರ ಅದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ತಾ ಇದೆ. ಆದರೆ ಇವತ್ತೇನು ಮುಸ್ಲಿಂ ಜನಾಂಗ ಮೊದಲೇನಿದೆಯೋ, ಹಿಂದೂ ದಲಿತ ಜನಾಂಗ ಮೊದಲನೇ ಸ್ಥಾನದಲ್ಲಿದ್ದು ಇದು ನಮ್ಗೆ ಬೇಕಾಗಿಲ್ಲ. ಯಾರು ಎಷ್ಟು ಜನಸಂಖ್ಯೆಯಲ್ಲಿದ್ದೇವೆ ಆ ಪ್ರಮಾಣದಲ್ಲಿ ಎಲ್ಲ ರೀತಿಯ ನ್ಯಾಯ ಸಿಗಬೇಕು ಮುಂದೆ ಅಂತಕ್ಕಂಥ ವಾದವನ್ನು ನಾವು ಮಾಡ್ತೇವೆ. ನಮ್ಮ ದುರದೃಷ್ಟ ಅಷ್ಟು ಇವತ್ತು BJP ಅವರು ವಿರೋಧ ಮಾಡ್ತಾ ಇದ್ದಾರೆ. ಅವತ್ತು BJP ಅವರು ಯಾವತ್ತಿಗೂ ಕೂಡ ಬ್ಯಾಕ್ವರ್ಡ್ ಕ್ಲಾಸಿನ ಹಿಂದುಳಿದ ವರ್ಗಗಳ ವಿರೋಧಿಗಳಾಗಿದ್ದಾರೆ, ದಲಿತರ ವಿರೋಧಿಗಳಾಗಿದ್ದಾರೆ. ಸ್ವಾಭಾವಿಕವಾಗಿ ಇಂಥ ಜನರಿಗೆ ಅನುಕೂಲ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವರು ವಿರೋಧ ಮಾಡ್ತಕ್ಕಂಥದ್ದು ಅವ್ರಿಗೊಂದು ಇತಿಹಾಸ ಇದೆ. ಜನಸಂಘ ಹಿಡಿದು ಇಲ್ಲಿವರೆಗೆ ಅವ್ರದೇ ಆಗಿರ್ತಕ್ಕಂಥ ಇತಿಹಾಸ ಇದೆ. ಆಮೇಲೆ ಜೊತೆಗೆ ನಮಗೆ ಏನು ದುರ್ದೈವ ಅನಿಸ್ತಾ ಇದೆ ಅಂದ್ರೆ, ಇವತ್ತು ಮೈಸೂರಿನ MP ಗಳಾಗಿರ್ತಕ್ಕಂಥ ಯದೂರು ಕೃಷ್ಣದ ಚಾಮರಾಜ ಒಡೆಯರ್ ಅವರು ಇದನ್ನ ವಿರೋಧ ಮಾಡ್ತಾ ಇದ್ದಾರೆ. ಬಹುತೇಕವಾಗಿ ಯಾರು ಕೃಷ್ಣರಾಜ ಒಡೆಯರು ಇಡೀ ರಾಜ್ಯಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥವ್ರು, ಭಾರತ ಸರ್ಕಾರ ಸ್ವತಂತ್ರ ಬರುವುದಕ್ಕಿಂತ ಮುಂಚೆ ಕೃಷ್ಣರಾಜ ಒಡೆಯರ್ ಅವರು ಎಲ್ಲ ಜಾತಿ ವರ್ಗದ ಜನರಿಗೆ ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥವ್ರು. ಆ ಕಾಲದಲ್ಲಿ ಆಯೋಗವನ್ನು ರಚನೆ ಮಾಡಿರ್ತಕ್ಕಂಥವ್ರು. ಸ್ವತಂತ್ರ